ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕನ್ನಡಪರ ಹಾಗೂ ರೈತ ಸಂಘಟನೆಗಳ ಮುಖಂಡರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಇದು ಇತ್ತೀಚಿನ ರಾಜಕೀಯ ಬೆಳವಣಿಗೆಯನ್ನ ಎತ್ತಿ ತೋರಿಸುತ್ತಿದ್ದು, ಎಂಜಿ ರಸ್ತೆಯಲ್ಲಿನ ಅವರೇಕಾಯಿ ಮಾರುಕಟ್ಟೆ ಸ್ಥಳಾಂತರ ವಿಚಾರಕ್ಕೆ ಸಂಬಂಧಿಸಿದಂತೆ ರಮೇಶ್ ಕುಮಾರ್ ಅವರ ಇತ್ತೀಚಿನ ನಡೆಗೆ ಹೋರಾಟಗಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬೆಳವಣಿಗೆಯು ಸ್ಥಳೀಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬಚ್ಚೇಗೌಡ, ಎಂಜಿ ರಸ್ತೆಯಲ್ಲಿ ನಡೆಯುತ್ತಿರುವ ಅವರೇಕಾಯಿ ವ್ಯಾಪಾರದಿಂದ ಸಾರ್ವಜನಿಕರಿಗೆ ಹಾಗೂ ಟ್ರಾಫಿಕ್ಗೆ ತೀವ್ರ ತೊಂದರೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಾರವನ್ನ ಎಪಿಎಂಸಿ ಮಾರುಕಟ್ಟೆಗೆ ವರ್ಗಾಯಿಸುವಂತೆ ನಾವು ಪ್ರತಿಭಟನೆ ನಡೆಸಿದ್ದೆವು. ಆದರೆ ರಮೇಶ್ ಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಬಡವರ ಪರ ಎನ್ನುವ ನಾಟಕವಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ರೈತ ಸಂಘಟನೆಯ ಈ ಆರೋಪವು ಮಾಜಿ ಸ್ಪೀಕರ್ ವಿರುದ್ಧ ಮತ್ತಷ್ಟು ಗಂಭೀರ ಸ್ವರೂಪವನ್ನ ಪಡೆದುಕೊಂಡಿದೆ. ಇದೇ ವೇಳೆ ಮಾತನಾಡಿದ ಕನ್ನಡ ಪರ ಸಂಘಟನೆಯ ಮುಖಂಡ ಆಟೋ ಜಗದೀಶ್, ಹೋರಾಟಗಾರರ ವಿರುದ್ಧ ಅವಾಚ್ಯ ಶಬ್ದ ಬಳಸಿದ ಬಿಎಂ ಪ್ರಕಾಶ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪುರಸಭೆ ಅಧ್ಯಕ್ಷರಾಗಿದ್ದಾಗ 5 ಲಕ್ಷ ರೂಪಾಯಿಗಳನ್ನ ಪುರಸಭೆ ಖಾತೆಗೆ ಜಮಾ ಮಾಡುವುದು ಬಿಟ್ಟು ವೈಯಕ್ತಿಕ ಖಾತೆಗೆ ಹಾಕಿಕೊಂಡು ಭ್ರಷ್ಟಾಚಾರದ ಆರೋಪ ಎದುರಿಸಿದವರು ಇಂದು ಹೋರಾಟಗಾರರ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಕನ್ನಡ ಪರ ಸಂಘಟನೆಯ ಮುಖಂಡ ಸುಬ್ರಹ್ಮಣಿ ಮಾತನಾಡಿ, ಹೋರಾಟಗಾರರ ವಿರುದ್ಧ ಅವಾಚ್ಯ ಶಬ್ದಗಳ ನಿಂದನೆ ಮಾಡಿರುವವರ ಮೇಲೆ ಪ್ರಕರಣ ದಾಖಲಾಗಿದೆ ಎಂದು ತಿಳಿಸಿದ್ದಾರೆ. ಹೋರಾಟಗಾರರ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಸುಮ್ಮನಿರುವುದಿಲ್ಲವೆಂದು ಎಚ್ಚರಿಕೆ ನೀಡಿದ್ದಾರೆ. ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತದೆ, ಅಲ್ಲಿರ್ತಕ್ಕಂಥ ಮನೆಗಳಿಗೆ ತೊಂದರೆ ಆಗ್ತದೆ ಅಂತ ಅಲ್ಲಿನ ಜನ ಅಭಿಪ್ರಾಯದಂತೆ ಹೋರಾಟಗಾರರು ಕೂಡ ಒಂದು ಮನವಿಗಳನ್ನ ಕೊಟ್ಟಿದ್ದಾರೆ. ಆ ಮನವಿಗಳ ಪ್ರಕಾರ ಅಲ್ಲಿ ತೆರವು ಮಾಡೋದಕ್ಕೆ ಸುಮಾರು ದಿವಸಗಳ ಕಾಲ ಆಯಿತು, 4 ವರ್ಷಗಳ ಕಾಲ ಆಯಿತು. ಅದಕ್ಕೆ ಇದನ್ನ ಈ ಬಾರಿ ಅಲ್ಲಿ ಖಾಲಿ ಮಾಡಿಸ್ಬೇಕು ಅಂತ ಹೇಳಿ ಏನು ಹೋರಾಟಗಾರ ಸೇರಿಕೊಂಡು ಪ್ರತಿಭಟನೆ ಮಾಡಿದರು. ಪ್ರತಿಭಟನೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ಏನು ಮುನ್ಸಿಪಲ್ ಕಮಿಷನರ್ ಆದಂಥವರು ಬಂದರು. ಅವರು ಜವಾಬ್ದಾರಿ ಇರ್ತಕ್ಕಂಥ ಅವರ ಜವಾಬ್ದಾರಿ ಅವರು ಬಂದು ಇದನ್ನು ತೆರವು ಮಾಡ್ತೀವಿ ಅಂತೇಳಿ ಅವರೆಲ್ಲ ತೆರವು ಮಾಡಿ ನಾಳೆಯಿಂದ ಇಲ್ಲಿ ಯಾವುದೇ ವಹಿವಾಟು ನಡೆಯೋದಿಲ್ಲ, ಅವರೇಕಾಯಿ ವಹಿವಾಟು ಇಲ್ಲಿ ನಡೆಯೋದಿಲ್ಲ ಅಂತ ನಮ್ಮ ಹತ್ರ ಎಲ್ಲ ಖಾಲಿ ಮಾಡಿಸಿ ನಮ್ಮ ಹತ್ರ ಕೂಡ ಹೇಳಿ ಎಲ್ಲ ಹೋರಾಟಗಾರರಿಗೂ ಹೇಳಿದರು. ಹೇಳಿದಾದ್ಮೇಲೆ ನಾವು ಅಲ್ಲಿಂದ ಇಲ್ಲಿ ಹೋರಾಟನ ಚಳವಳಿನ ಇಲ್ಲಿಗೆ ಕೈ ಬಿಟ್ಟು ನಾವೆಲ್ಲ ಡಿಸ್ಪರ್ಸ್ ಆಗೋಣ ಅಂತ ನಾವು ಮಾತಾಡ್ಕೊಳ್ಳೋ ಸಮಯದಲ್ಲಿ ಒಬ್ಬ ಮಾಜಿ ಪುರಸಭಾ ಅಧ್ಯಕ್ಷರು ಆದಂಥ ಪ್ರಕಾಶ್ ಅವರು ಅಲ್ಲಿ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ಹೋರಾಟಗಾರರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ. ತಾಲೂಕು ಎಂಜಿ ರಸ್ತೆಯಲ್ಲಿ ಅವರೇಕಾಯಿ ವ್ಯಾಪಾರಸ್ಥರಿಂದ ಸಾರ್ವಜನಿಕರಿಗೆ ಮತ್ತು ಆಂಬುಲೆನ್ಸ್ ಒಡನಾಟಕ್ಕೆ ಮತ್ತು ವಿದ್ಯಾರ್ಥಿ ಶಾಲಾ ಮಕ್ಕಳು ಓಡಾಡೋದಕ್ಕೆ ಭಾಳ ತೊಂದರೆ ಆಗಿರೋದ್ರಿಂದ ನಾವು ಭಾಳಷ್ಟು ವರ್ಷಗಳಿಂದ ನೋಡಿ ಪ್ರತಿಭಟನೆಗಳು ಮಾಡಿದ್ವಿ. ಇವಾಗ ಈ ವರ್ಷ ಏನೇ ಆಗಲಿ ಪ್ರತಿಭಟನೆ ಮಾಡಿ ಅವ್ರನ್ನ RMC APMCಗೆ ಕಳಿಸ್ಬೇಕು. ಅಲ್ಲಿ ಜಾಗ ಇದೆ, ಅಲ್ಲಿ ಮಾರಾಟ ಮಾಡಲಿ, ರೈತರಿಗೂ ಅನುಕೂಲ ಆಗುತ್ತೆ. ರೈತರಿಗೆ ಇಲ್ಲಾದರೆ ದಳ್ಳಾಳಿಕಾರರು ಏನು ಮಾಡ್ತಾರೆ ಅಂದರೆ 26 ರೂಪಾಯಿ 28 ರೂಪಾಯಿ ಇವರೇ ಕರ್ಕೊತಾರೆ, ಅವರು 50 ರೂಪಾಯಿ ಮಾರಾಟ ಮಾಡ್ತಾರೆ. ಅಲ್ಲಾದರೆ RMCನಲ್ಲಿ ಅಲ್ಲಿ ಆಕ್ಷನ್ ಆಗ್ತದೆ, ರೈತರಿಗೆ ಅನುಕೂಲ ಇರ್ತದೆ, ರೈತರು ಕರೆಕ್ಟಾಗಿ ಕಾಸು ಸಿಗ್ತದೆ. APMC ಕೂಡ 1% ಅವ್ರಿಗೆ ಕಮಿಷನ್ ಹೋದರೆ APMC ಕೂಡ ಡೆವಲಪ್ಮೆಂಟ್ ಆಗ್ತದೆ. ಹಂತವಾಗಿ ಹೋರಾಟ ಮಾಡಿಕೊಂಡೇ ಹೋಗ್ತೀವಿ. ಈ ನಮ್ಮ ಸಂಘಟನೆಗಳ ನಮ್ಮ ಹೋರಾಟಗಾರರ ಮೇಲೆ ಏನು ಆಪಾದನೆ ಮಾಡಿ ನೀವು ಒಂದು ಏಕವಚನದಲ್ಲಿ ನಮ್ಮನ್ನೆಲ್ಲ ಬಂದು ಒಂಥರ ಅಸಭ್ಯವಾದ ಮಾತುಗಳನ್ನು ಮಾತಾಡಿರ್ತಕ್ಕಂಥ ಅವ್ರ ಮೇಲೆ ಈಗಾಗಲೇ FIR ಆಗಿದೆ. ಇದು ನಮಗೆ ಸಿಕ್ಕಂಥ ಜಯ ಇದೆ ಮೊದಲ ಜಯ. ಇದು ಇತ್ತೀಚೆಗೆ ನಡೀತಾ ಇರತಕ್ಕಂಥ